ಸರ್ ಎಲ್ಲ ಮುನಿಯಪ್ಪ ಸರ್ ಬಂದಿದ್ರು, ಮತ್ತೆ ಚಂದ್ರಪ್ಪ ಅವ್ರು ಬಂದಿದ್ರು, ಬೇರೆ ವಿಧಾನಸಭಾ ಮತ್ತೆ ಡಿಸಿಎಂ ಸರ್ ಬಂದಿದ್ರು. ಎಲ್ಲರೂ ಬಂದು ಜಮೀರ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಸರ್? ಇವತ್ತು ನಮ್ಗೆಲ್ಲರಿಗೆ ಖುಷಿಯ ದಿನ. ಯಾಕಂದ್ರೆ ಈ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಾಮಾನ್ಯ ಇದರಿಂದ ಹಿಡಿದು ಇವತ್ತುವರೆಗೂ ಒಂದು ಏನ್ ಸ್ಥಾನಮಾನ ಎಲ್ಲ ಅವರು ಪಡೆದಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ನಿಮ್ಮನ್ನ ಎಲ್ಲರ ನೆಚ್ಚಿನ ನಾಯಕ BZ ಜಮೀರ್ ಅಹಮದ್ ಖಾನ್ ಅವರು ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಮತ್ತೆ ಅವ್ರಿಗಿರೋದಂತ ಹೃದಯ, ಅವ್ರಿಗಿರೋದಂತ ಕಾಳಜಿ, ಅವ್ರಿಗಿರೋದಂತ ಒಂದು ಮಾನವೀಯತೆ ಎಲ್ಲಾ ದೃಷ್ಟಿಯಲ್ಲಿ ನಾವು ನೋಡಕ್ ಹೋದ್ರೆ ಒಬ್ಬ ಸಾಮಾನ್ಯ ರಾಜಕಾರಣಿ ಈ ತರ ಇರಲ್ಲ. ಯಾವ ರೀತಿ ಜಮೀರ್ ಸಾಹೇಬ್ರು ಇದ್ದಾರೆ ಆ ರೀತಿ ಇರಲ್ಲ. ಇವ್ರಿಗೆ ಒಂದು ದೇವರು ಅದು ಸಪರೇಟ್ ಎನರ್ಜಿ ಕೊಟ್ಟಿದ್ದಾನೆ. ಮತ್ತೆ ಅವರು ತಾಯಿ ಆಶೀರ್ವಾದ ಇವ್ರ ಜೊತೆಗಿದೆ. ಪ್ರತಿ ಒಂದಕ್ಕೂ ಎಲ್ಲಾರಿಗೆ ಸ್ಪಂದಿಸಿ, ಯಾರನ್ನ ಬರ್ಲಿ ಅವರು ಕುಂದು ಕೃತ್ಯಗಳು ಕೇಳಿ ಅರ್ಥ ಮಾಡ್ಕೊಂಡು ಅಲ್ಲೇ ಸ್ಪಾಟ್ ಅಲ್ಲೇ ಏನಾದ್ರು ನನ್ನ ಕೈಯಲ್ಲಿ ಕೊಡ್ಬೇಕಾಗಿದೆ, ಇಮಿಡಿಯೇಟ್ಲಿ ಅವ್ರ ಜೇಬಲ್ಲಿ ಕೈ ಹಾಕಿ ಅವ್ರ ಸಮಸ್ಯೆಗೆ ಪರಿಹಾರ ಕೊಟ್ಟು ಅವರು ಕಳಿಸ್ತಾರೆ. ಸೊ ಅವ್ರದ್ದು ಇವತ್ತು ಜನ್ಮದಿನ. ಸೊ ಈ ಒಂದು ಇದರಲ್ಲಿ ನಾವು ನಮ್ಮ ಏರಿಯಾ ಮುಖಂಡರುಗಳು, ಆರಿಫ್ ಪಾಷಾ ಅವರು, ಆಸಿಫ್ ಪಾಷಾ ಅವರು, ಅಕ್ಬರಣ್ಣ ಅವರು, ಇರ್ಫಾನ್ ಪಾಷಾ, ಸಿರಾಜ್ ಪಾಷಾ ಹಾಗೂ ಎಲ್ಲಾ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಇಂಥ ಒಂದು ಮಹಾನ್ ದೊಡ್ಡ ವ್ಯಕ್ತಿಗೆ ನಾವು ಶುಭ ಹಾರೈಸಿ ಹೋಗೋಣ ಅಂತ ಇವತ್ತು ಬರ್ಡೇ ವಿಶ್ ಮಾಡೋಣ ಅಂತ ಬಂದಿದ್ದೀವಿ. ಇದು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬರ್ಬೇಕಾಯ್ತು. ಬಟ್ ಏನೋ ಸ್ವಲ್ಪ ಡಿಲೇ ಆಗ್ತಿದೆ. ಸಚಿವ ಸ್ಥಾನ ಕೊಡೋದು DCM ಆಗ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಸರ್. ಅವರು DCM ಆಕಾಂಕ್ಷಿ. ಅವರು ಮೋಸ್ಟ್ ಡಿಸರ್ವಿಂಗ್ ಪರ್ಸನಾಲಿಟಿ ಇವತ್ತಿನ ಕರ್ನಾಟಕ ರಾಜಕೀಯದಲ್ಲಿ. ಫಸ್ಟ್ ಲಿಸ್ಟ್ ಅಲ್ಲಿ ಆಗಿಲ್ಲ, ಸೆಕೆಂಡ್ ಲಿಸ್ಟ್ ಅಲ್ಲಿ ಆಗತ್ತೆ ಅಂತ ನಮ್ಗೆ ನಿರೀಕ್ಷೆ ಇದೆ. ನನ್ನ ಅನ್ಸಿಕೆ ಒಂದು ಮಂಡೇ ಟ್ಯೂಸ್ಡೇ ಅನೌನ್ಸ್ಮೆಂಟ್ ಆಗಬಹುದು. DCM ಮತ್ತೆ ಮಿನಿಸ್ಟ್ರಿ ಜಮೀರ್ ಅಣ್ಣನ್ಗೆ ಸಿಗ್ತದೆ. ಥ್ಯಾಂಕ್ ಯು. ಬೇರೆಯವರು